ನಮಸ್ತೆ ಎಲ್ರಿಗೂ. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್. ಲಾಸ್ಟ್ ಕ್ಲಾಸಲ್ಲಿ ನಾವು 6th ಕ್ಲಾಸ್ ಸೈನ್ಸ್ ಇದರಲ್ಲಿ ಸಾರ್ಟಿಂಗ್ ಸೆಕೆಂಡ್ ಚಾಪ್ಟರ್ ಆಸ್ ಪರ್ ನ್ಯೂ ಸಿಲೆಬಸ್ ಪ್ರಕಾರ ಫಸ್ಟ್ ಚಾಪ್ಟರ್ ಕಾಂಪೊನೆಂಟ್ಸ್ ಆಫ್ ಫುಡ್, ಆಹಾರದ ಘಟಕಗಳು, ಸೆಕೆಂಡ್ ಚಾಪ್ಟರು ಸಾರ್ಟಿಂಗ್ ಮೆಟೀರಿಯಲ್ಸ್ ಇಂಟು ಗ್ರೂಪ್ಸ್, ವಸ್ತುಗಳನ್ನು ಗುಂಪುಗಳನ್ನಾಗಿ ವಿಂಗಡಿಸುವುದು, ಸಾರ್ಟಿಂಗ್ ಮೆಟೀರಿಯಲ್ಸ್ ಇಂಟು ಗ್ರೂಪ್. ಇದರಲ್ಲಿ 2.1 ಯೂನಿಟ್ದು ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ಡಿಸ್ಕಸ್ ಮಾಡಿದ್ವಿ. ಇವತ್ತು ನಾವು 2.2 ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ಇದರಲ್ಲಿ ಪಾರ್ಟ್ 1 ಪಾರ್ಟ್ 2 ಬರುತ್ತೆ. ಸೊ ಪಾರ್ಟ್ 1 ಭಾಗ ಮಾಡ್ಕೊಂಡಿದ್ದೀನಿ ನಾನು. 2.2ದು ಯೂನಿಟನ್ನು ಡಿಸ್ಕಸ್ ಮಾಡಿ. 2.2 ಯೂನಿಟ್ದು ಪ್ರಾಪರ್ಟೀಸ್ ಆಫ್ ಮೆಟೀರಿಯಲ್ಸ್, ಹಾಗಂದರೆ ಕನ್ನಡದಲ್ಲಿ ವಸ್ತುಗಳ ಗುಣಲಕ್ಷಣಗಳು. See the first question, how to classify the properties of materials. ಹಾಗಂದ್ರೆ ಏನಂತ, ವಸ್ತುಗಳ ಗುಣಲಕ್ಷಣಗಳನ್ನು ವರ್ಗೀಕರಿಸುವುದು ಹೇಗೆ? See the answer. Depending on the different material and the different properties, we classified these as below. ಹಾಗಂದ್ರೆ ವಿಭಿನ್ನ ವಸ್ತುಗಳು ಮತ್ತು ವಿಭಿನ್ನ ಗುಣಲಕ್ಷಣಗಳ ಆ ವಸ್ತುಗಳ ಗುಣಲಕ್ಷಣಗಳನ್ನು ಅವಲಂಬಿಸಿ ನಾವು ಈ ರೀತಿಯಾಗಿ ವರ್ಗೀಕರಿಸಿದ್ದೀವಿ, ಕೆಳಗಿನ ಪಟ್ಟಿಗಳನ್ನು ಮಾಡಿದ್ದೀವಿ. ಅದು ಗುಣಲಕ್ಷಣ ಮತ್ತು ಅದು ಯಾವ ರೀತಿ ನಮ್ಮ ಕಣ್ಣಿಗೆ ಗೋಚರಿಸುತ್ತೆ ಅದರ ಆಧಾರದ ಮೇಲೆ ಅದನ್ನು 5 ಟೈಪ್ಸ್ ಆಗಿ, ಅಂದರೆ 5 ಗುಣಲಕ್ಷಣಗಳನ್ನು ನಾವು ವಸ್ತುಗಳನ್ನು ಗುರುತಿಸಿದ್ದೀವಿ. ಮೊದಲನೇದು ಅಪಿಯರೆನ್ಸ್. ಅಪಿಯರೆನ್ಸ್ ಅಂದರೆ ಏನಂತ ಕರಿತೀವಿ ಕನ್ನಡದಲ್ಲಿ? ಗೋಚರತೆ. ಬಿ ಹಾರ್ಡ್ನೆಸ್, ಗಡಸುತನ. ಸಿ ಸಾಲ್ಯುಬಲ್ ಆ್ಯಂಡ್ ಇನ್ಸಾಲ್ಯುಬಲ್, ಕರಗುವ ಮತ್ತು ಕರಗದ ವಸ್ತುಗಳು ಅಂತ. ಡಿ ಆಬ್ಜೆಕ್ಟ್ಸ್ ಫ್ಲೋಟ್ ಆರ್ ಸಿಂಕ್ ಇನ್ ವಾಟರ್, ಅಂದರೆ ವಸ್ತುಗಳು ತೇಲುತ್ತವ ಅಥವಾ ನೀರಿನಲ್ಲಿ ಮುಳುಗುತ್ತವ. ಈ ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆ, ಅಂದರೆ ನಾವು ವಸ್ತುಗಳನ್ನು ಗುಂಪುಗಳನ್ನಾಗಿ ವಿಂಗಡಿಸ್ತೀವಿ. ಆ ವಸ್ತುಗಳನ್ನು ಅದರ ಗುಣಲಕ್ಷಣಗಳು, ಆ ವಸ್ತುಗಳು ಯಾವ ಗುಣಲಕ್ಷಣಗಳ ಆಧಾರದ ಮೇಲೆ ನಾವು ವಸ್ತುಗಳನ್ನು ವಿಂಗಡಿಸ್ತೀವಿ ಅಂತ. ಈ ಕೆಳಗಿನ ಗುಣಲಕ್ಷಣಗಳ ಆಧಾರದ ಮೇಲೆ ವಸ್ತುಗಳನ್ನು ವಿಂಗಡಿಸ್ತೀವಿ. ಅಂದರೆ ಅದು ಯಾವ ರೀತಿ ನಮ್ಮ ಕಣ್ಣಿಗೆ ಕಾಣಿಸುತ್ತೆ, ಮತ್ತು ಅದು ಗಟ್ಟಿ ಇದೆಯಾ ಅಥವಾ ಮೃದುವಾಗಿದೆಯಾ, ಮತ್ತು ಅದು ನೀರಿನಲ್ಲಿ ಕರಗುತ್ತಾ ಅಥವಾ ಕರಗಲ್ವಾ, ಮತ್ತು ಅದು ತೇಲುತ್ತಾ ಮುಳುಗುತ್ತಾ, ಮತ್ತು ಪಾರದರ್ಶಕವಾಗಿದೆಯಾ. ಇದೆಲ್ಲ ಗುಣಲಕ್ಷಣಗಳ ಆಧಾರದ ಮೇಲೆ ನಾವು ವಸ್ತುಗಳನ್ನು, ಅದರ ಗುಣಲಕ್ಷಣಗಳನ್ನು ವಿಂಗಡಿಸಿದ್ದೀವಿ. ಇಲ್ಲಿ ಫಸ್ಟ್ ಅಪಿಯರೆನ್ಸ್ ಅಂದರೆ ಗೋಚರತೆ, ನಮ್ಮ ಕಣ್ಣಿಗೆ ಯಾವ ರೀತಿ ಕಂಡು ಬರುತ್ತೆ ವಸ್ತುಗಳು. ಅದರಲ್ಲಿ ಫಸ್ಟ್ ಕ್ವಶನ್ನು, ಹೌ ವಿ ಐಡೆಂಟಿಫೈ ದ ಮೆಟೀರಿಯಲ್ಸ್ ಆರ್ ಶೈನಿ ಅಪಿಯರೆನ್ಸ್. ಈಗ ಒಂದು ವಸ್ತು ನೋಡಿದ ತಕ್ಷಣ ಅದು ಹೊಳಪನ್ನು ಕಾಣುತ್ತೆ, ಹೊಳಪಾಗಿರುತ್ತೆ, ಅಂದರೆ ಅದರಲ್ಲಿ ಶೈನಿಂಗ್ ಇರುತ್ತೆ, ಹೊಳಪು ಇರುತ್ತೆ. ಅದನ್ನು ಹೇಗೆ ಕಂಡುಹಿಡಿತೀವಿ ಅಂತ. ಮೆಟೀರಿಯಲ್ಸ್ ದಟ್ ಹ್ಯಾವ್ ಸಚ್ ಲಸ್ಚರ್ ಆರ್ ಯೂಶಲಿ ಮೆಟಲ್ಸ್. ಸಾಮಾನ್ಯವಾಗಿ ಲೋಹಗಳು ಹೊಳಪನ್ನು, ಕಾಂತಿಯನ್ನು ಹೊಂದಿರುತ್ತೆ. ಲಸ್ಚರ್ ಅಂದರೆ ಕಾಂತಿಯನ್ನು ಅಥವಾ ಹೊಳಪನ್ನು ಹೊಂದಿರುತ್ತೆ. ಅದರ ಆಧಾರದ ಮೇಲೆ ವಸ್ತುಗಳು ಏನು ಶೈನಿ ಅಪಿಯರೆನ್ಸ್, ಅಂದರೆ ಆ ಹೊಳೆಯುವ ವಸ್ತುಗಳು, ಅಂದರೆ ಎಸ್ಪೆಷಲಿ ಲೋಹಗಳು ಹೊಳೆಯುತ್ತವೆ ಅಂತ ನಾವು ಗುರುತಿಸ್ತೇವೆ. See the second question, give examples for metals or luster. ಲೋಹಗಳಿಗೆ ಅಥವಾ ಹೊಳೆಯುವ ಲೋಹಗಳಿಗೆ ಉದಾಹರಣೆ ಕೊಡಿ ಅಂತ ಇದೆ ಕ್ವಶನ್. See the answer, iron, copper, aluminium and gold. Even we can add here silver also. Okay, ಇದೆಲ್ಲ ಹೊಳೆಯುವ ಮತ್ತು ಲೋಹದ ವಸ್ತುಗಳು. ಕಬ್ಬಿಣ, ತಾಮ್ರ, ಅಲ್ಯೂಮಿನಿಯಂ, ಚಿನ್ನ ಮತ್ತು ಬೆಳ್ಳಿ, ಇವೆಲ್ಲವೂ ಹೊಳೆಯುತ್ತೆ, ಕಾಂತಿಯುತವಾಗಿರುತ್ತೆ. See the third question, why metals often lose their shine and appear dull. ಕೆಲವೊಂದು ಸ್ವಲ್ಪ ದಿನ ಆದಮೇಲೆ ಲೋಹಗಳು ಅದರ ಕಾಂತಿಯನ್ನು, ಹೊಳಪನ್ನು ಕಳೆದುಕೊಳ್ಳುತ್ತೆ, ಕಾರಣವೇನು ಅಂತ ಕ್ವಶನ್.
ಈಗ ಚಿನ್ನ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು, ಕಬ್ಬಿಣ ಆಗಿರ್ಬೋದು, ಹೊಸದರಲ್ಲಿರೋ ಥರ ಕಾಂತಿಯುತವಾಗಿ ಹೊಳಪಾಗಿರೋದಿಲ್ಲ. ಸ್ವಲ್ಪ ದಿನಗಳ ನಂತರ ಅದರ ಹೊಳಪನ್ನು ಕಮ್ಮಿಯಾಗಿರುತ್ತೆ, ಇರುತ್ತೆ ಒಳಗಡೆ, ಆದರೆ ಮೇಲುಗಡೆ ಕೋಟಿಂಗ್ದೇನೋ ಅದರ ಹೊಳಪು ಕಮ್ಮಿಯಾಗಿರುತ್ತೆ. ಕಾರಣ ಏನು ಅಂತ. ಸಿ ದ ಆನ್ಸರ್. ಬಿಕಾಸ್ ಆಫ್ ದ ಆ್ಯಕ್ಷನ್ ಆಫ್ ಏರ್ ಆ್ಯಂಡ್ ಮಾಯಿಶ್ಚರ್ ಆನ್ ದೆಮ್. ಯಾವ ಕಾರಣಕ್ಕೆ? ವಾತಾವರಣದಲ್ಲಿರುವಂತಹ ಗಾಳಿ ಮತ್ತು ತೇವಾಂಶದ ಕ್ರಿಯೆಯಿಂದ, ಅದರ ಕಾರ್ಯದಿಂದ ಅದರ ಹೊಳಪನ್ನು ಕಳ್ಕೊಂಡಿರುತ್ತೆ. ಇದೆಲ್ಲ ಟೆಕ್ಸ್ಟ್ ಬುಕ್ ಒಳಗಿಂದ ನಾನು ತೆಗೆದಿರುವಂತಹ ಕ್ವಶನ್ಸ್. ಆದಷ್ಟು ಗಿವ್ ರೀಸನ್ ಟೈಪಲ್ಲಿ ಮತ್ತು ಡೈರೆಕ್ಟ್ ಕ್ವಶನ್ ಟೈಪಲ್ಲಿ ಕ್ವಶನ್ಸನ್ನು ಪ್ರಿಪೇರ್ ಮಾಡಿದ್ದೀನಿ. ಸಿ ದ ಫೋರ್ತ್ ಕ್ವಶನ್. ರೈಟ್ ದ ಪ್ರಾಪರ್ಟೀಸ್ ಆಫ್ ಅಪಿಯರೆನ್ಸ್. ಹಾಗಂದ್ರೇನು? ಗೋಚರತೆಯ ಗುಣಲಕ್ಷಣಗಳನ್ನು ತಿಳಿಸಿ. ಪ್ರಾಪರ್ಟೀಸ್ ಆಫ್ ಅಪಿಯರೆನ್ಸ್. ಒಂದು ವಸ್ತು ಗೋಚರಿಸುತ್ತೆ, ನಮ್ಮ ಕಣ್ಣಿಗೆ ಕಾಣಿಸುತ್ತೆ ಅಂದರೆ ಅದರ ಗುಣಲಕ್ಷಣ ಹೇಗಿರುತ್ತೆ, ಅದನ್ನು ಯಾವುದರ ಆಧಾರದ ಮೇಲೆ ನಾವು ಅದನ್ನು ಗೋಚರತೆ ಅಂದರೆ ಯಾವ ರೀತಿಯಲ್ಲಿ ಕಂಡುಹಿಡಿತೀವಿ ಅಂತ. ಸಿ ದ ಆನ್ಸರ್. ಇನ್ ಅಪಿಯರೆನ್ಸ್ ಮೆಟೀರಿಯಲ್ಸ್ ಕ್ಯಾನ್ ಹ್ಯಾವ್ ಡಿಫ್ರೆಂಟ್ ಪ್ರಾಪರ್ಟೀಸ್. ಹಾಗಂದರೆ ನಾವು ನೋಡುವಂತಹ ವಸ್ತುಗಳಲ್ಲಿ ತುಂಬ ಹಲವಾರು ಗುಣಲಕ್ಷಣಗಳು ಹೊಂದಿದೆ. ಅದು ಯಾವ್ಯಾವುದು ಅಂದರೆ ಲಶ್ಚರ್ ಅಂದರೆ ಮೊದಲನೇದಾಗಿ ಅದು ಹೊಳಪಿರುತ್ತೆ. ಎರಡನೇದು ಆರ್ಡ್ನೆಸ್ ಅಂದರೆ ಗಡುಸುತನ, ಗಟ್ಟಿ ಇರುತ್ತೆ. ಬಿ ರಫ್ ಆರ್ ಸ್ಮೂತ್, ಮತ್ತು ಅದು ತುಂಬ ರಫ್ ಆಗಿ ಒರಟಾಗೂ ಇರ್ಬೋದು ಅಥವಾ ಮೃದುವಾಗೂ ಇರ್ಬೋದು. ಇದೆಲ್ಲ ಗುಣಲಕ್ಷಣಗಳು ನಾವು ಒಂದು ವಸ್ತುವನ್ನು ನೋಡಿದ್ರೆ ನಾವು ಕಂಡುಹಿಡಿಯಬಹುದು. ಹೊಳಪಿರುತ್ತೆ, ಮುಟ್ಟಿದ್ರೆ ಕಣ್ಣಲ್ಲಿ ನೋಡಿದ್ರೆ ಹೊಳಪು ಶೈನಿಂಗ್ ಇರುತ್ತೆ. ಅದನ್ನು ಮುಟ್ಟಿ ಸ್ಪರ್ಶಿಸಿ ನೋಡಿದ್ರೆ ಅದು ಗಡುಸಾಗಿರುತ್ತೆ. ಮತ್ತು ಅದು ಮೃದುವಾಗೂ ಇರ್ಬೋದು, ಇನ್ನು ಕೆಲವೊಂದು ವಸ್ತುಗಳು ಕೆಲವೊಂದು ಒರಟಾಗೂ ಇರ್ಬೋದು. ಇದೆಲ್ಲ ಯಾವುದು ಒಂದು ವಸ್ತುವಿನ ಗುಣಲಕ್ಷಣಗಳು. ಅದು ಯಾವ್ದು ಬೇಕಾದರೂ ಆಗಿರ್ಬೋದು. ರೈಟ್ ಸಮ್ ನಾನ್ ಶೈನಿ ಮೆಟೀರಿಯಲ್ಸ್. ನಾವು ಇದುವರೆಗೆ ಹೊಳಪಿರುವಂತಹ ವಸ್ತುಗಳನ್ನು, ಅದರ ಗುಣಲಕ್ಷಣಗಳನ್ನು ತಿಳ್ಕೊಂಡ್ವಿ. ಇವಾಗ ಹೊಳಪಿಲ್ಲದೇ ಇರುವಂತಹ ನಾನ್ ಶೈನಿ, ಹೊಳೆಯದ ನಾನ್ ಶೈನಿ ಮೆಟೀರಿಯಲ್ಸ್, ಹೊಳಪಿಲ್ಲದ ವಸ್ತುಗಳನ್ನು ಯಾವ್ಯಾವುದು ಬರೆಯಿರಿ ಅಂತ ಹೇಳಿದ್ದಾರೆ. ಸಿ ದ ಆನ್ಸರ್. ನಾನ್ ಶೈನಿ ಮೆಟೀರಿಯಲ್ಸ್ ಆರ್ ಪೇಪರ್, ಕಾರ್ಡ್ಬೋರ್ಡ್, ವುಡ್, ಚಾಕ್ ಪೀಸ್. ಹಾಗಂದರೆ ಹೊಳೆಯದೇ ಇರುವಂತಹ ವಸ್ತುಗಳು ಯಾವುದು? ಪೇಪರ್ ಕಾಗದ, ಕಾರ್ಡ್ಬೋರ್ಡ್ ಶೀಟ್, ವುಡ್ ಅಂದರೆ ಮರ, ಚಾಕ್ ಪೀಸ್ ಬಳಪ. ಇದೆಲ್ಲವೂ ಏನು ನಮ್ಮ ಕಣ್ಣಿನಲ್ಲಿ ನೋಡಿದ ತಕ್ಷಣ ಏನೋ ಇದು ಹೊಳೆಯೋದಿಲ್ಲ. ಆದರೆ ಇದರಲ್ಲಿ ಕೆಲವೊಂದು ಗಡಸಾಗಿರ್ಬೋದು, ಕೆಲವೊಂದು ಮೃದುವಾಗಿರ್ಬೋದು, ಕಠಿಣ ರಫ್ ಆಗಿರ್ಬೋದು. ಆದರೆ ಇದು ಹೊಳೆಯದೇ ಇರುವಂತಹ ವಸ್ತುಗಳಿಗೆ ಉದಾಹರಣೆ. ನೀವು ಒಂದು ನೆನಪಿಟ್ಕೋಬೇಕು, ಹೊಳೆಯುವ ವಸ್ತುಗಳೆಲ್ಲವೂ ಲೋಹದ ವಸ್ತುಗಳಾಗಿರುತ್ತೆ, ಮೆಟಲ್ಸ್ ಆಗಿರುತ್ತೆ, ಮತ್ತು ಗಾಜು ಆಗಿರುತ್ತೆ, ಸಿರಾಮಿಕ್ ಆಗಿರುತ್ತೆ. ಹೊಳೆಯದೇ ಇರುವಂತಹ ವಸ್ತುಗಳೆಲ್ಲ ಅಲೋಹಗಳು ಅಂದರೆ ಲೋಹದ ವಸ್ತುಗಳ ನಾನ್ ಮೆಟಲ್ಸ್ ಆಗಿರುತ್ತೆ. ಇದನ್ನು ನೀವೊಂದು ಸ್ವಲ್ಪ ಅಬ್ಸರ್ವ್ ಮಾಡಬೇಕು. ಸಿ ದ ನೆಕ್ಸ್ಟ್ ಪ್ರಾಪರ್ಟಿ ಕ್ಯಾರೆಕ್ಟರಿಸ್ಟಿಕ್ಸ್. ಬಿ ಹಾರ್ಡ್ನೆಸ್. ಇವಾಗ ನಾವು ಅಪಿಯರೆನ್ಸಲ್ಲಿ ಅಷ್ಟು ಕ್ವಶನ್ಸನ್ನು ಡಿಸ್ಕಸ್ ಮಾಡಿದ್ವಿ. ಈಗ ಸೆಕೆಂಡ್ ಒನ್ ಯಾವುದು? ಹಾರ್ಡ್ನೆಸ್ ಅಂದರೆ ಗಡಸುತನ. ಅಂದರೆ ಒಂದು ವಸ್ತುಗಳನ್ನು ನೋಡಿದ್ರೆ ಅದು ಗಟ್ಟಿಯಾಗಿದೆಯಾ ಅಥವಾ ಮೃದುವಾಗಿದೆಯಾ ಅಂತ ನಾವು ಚೆಕ್ ಮಾಡ್ಬೋದು. ಸಿ ದ ಫಸ್ಟ್ ಕ್ವಶನ್. ಡಿಫೈನ್ ಸಾಫ್ಟ್ ಆ್ಯಂಡ್ ಹಾರ್ಡ್. ಮೃದುವಾದ ಮತ್ತು ಕಠಿಣ. ಮೃದು ಎಂದರೇನು ಮತ್ತು ಕಠಿಣ ಎಂದರೇನು ವಿವರಿಸಿ, ಡಿಫೈನ್ ಅಂತ ಇದೆ. ಸಿ ದ ಆನ್ಸರ್. ಸಾಫ್ಟ್ಗೆ ಏನು ಡೆಫಿನೇಷನು? ಮೆಟೀರಿಯಲ್ಸ್ ವಿಚ್ ಕ್ಯಾನ್ ಬಿ ಕಂಪ್ರೆಸ್ಡ್ ಆರ್ ಸ್ಕ್ರ್ಯಾಚ್ಡ್ ಈಸಿಲಿ ಆರ್ ಕಾಲ್ಡ್ ಸಾಫ್ಟ್. ಹಾಗಂದ್ರೆ ಏನು? ಯಾವುದಾದರೂ ಒಂದು ವಸ್ತುವನ್ನು ನಾವು ತುಂಬ ಸುಲಭವಾಗಿ ಮುದುರಬಹುದು ಅಥವಾ ಒಡೆಯಬಹುದು, ಸ್ಕ್ರ್ಯಾಚ್ ಮಾಡಬಹುದು. ಅಂದರೆ ಅಂತಹ ವಸ್ತುಗಳನ್ನು ನಾವು ಮೃದು ವಸ್ತುಗಳು ಅಂತ ಕರಿತೀವಿ. ಕಂಪ್ರೆಸ್ಡ್ ಸಂಕುಚಿತಗೊಳಿಸಬಹುದು, ಅದನ್ನು ನಾವು ಮುದುರು ಬಿಡ್ಬೋದು. ಈಗ ಹತ್ತಿ ಇರ್ಬೋದು, ಕೈಯಲ್ಲಿ ಹಾಕೊಂಡು ಮುದುರು ಬಿಡ್ಬೋದು, ಅಮುಕ್ ಬಿಡ್ಬೋದು, ಪ್ರೆಸ್ ಮಾಡ್ಬೋದು. ಬಟ್ಟೆನೂ ಅಷ್ಟೇ, ಫುಲ್ಲು ಪ್ರೆಸ್ ಮಾಡಿಬಿಡ್ಬೋದು. ಅಥವಾ ಹತ್ತಿ ಇನ್ನೂ ಸಾಫ್ಟ್ ಆಗಿರೋವಂಥದ್ದು ಅಂದರೆ ಅದರ ಕಡ್ಡಿ ಇರ್ಬೋದು,
ಅಥವಾ ಪ್ಲಾಸ್ಟಿಕ್ಗಳಿರ್ಬೋದು, ಅವುಗಳನ್ನೆಲ್ಲ ಏನು ನಾವು ಸ್ಕ್ರ್ಯಾಚ್ ಮುರಿದು ಹಾಕ್ಬೋದು. ಅಂತಹ ವಸ್ತುಗಳನ್ನ ಸಾಫ್ಟ್ ಮೆಟೀರಿಯಲ್, ಮೃದುವಾದ ಮೃದುವಾದ ವಸ್ತುಗಳು ಅಂತ ಕರಿತೀವಿ. ಅದಕ್ಕೆ ಉದಾಹರಣೆ ಯಾವುದು? ಎಕ್ಸಾಂಪಲ್ ಕಾಟನ್ ಆ್ಯಂಡ್ ಸ್ಪಾಂಜ್, ಹತ್ತಿ ಮತ್ತು ಸ್ಪಂಜು ಇವೆರಡು ಮೃದುವಾದ ವಸ್ತುಗಳಿಗೆ ಉದಾಹರಣೆ. ಹತ್ತಿಯನ್ನು ಅಷ್ಟೇ ಅಲ್ವಾ, ಕೈಯಲ್ಲಿ ಹಿಡ್ಕೊಂಡು ನಾವು ಫುಲ್ಲು ಪ್ರೆಸ್ ಮಾಡ್ಬೋದು, ಸ್ಪಾಂಜನ್ನು ಸಹ ಪ್ರೆಸ್ ಮಾಡ್ಬೋದು, ತುಂಬ ಮೃದುವಾಗಿರುತ್ತೆ ಇವೆರಡು. ಅದೇ ಥರ ಹಾರ್ಡ್, ಕಠಿಣ ವಸ್ತುಗಳ, ಕಠಿಣ ಎಂದರೇನು ಅಥವಾ ಕಠಿಣ ವಸ್ತು ಎಂದರೇನು? While some other materials which are difficult to compress are called hard. ಹಾಗಂದ್ರೇನು? ಕಠಿಣ ಅಂದರೆ ಯಾವುದಾದರೂ ವಸ್ತುವನ್ನು ನಾವು ಸುಲಭವಾಗಿ ಅದನ್ನು ಒಡೆಯಲು ಸಾಧ್ಯವಾಗದೇ ಇರುವಂಥದ್ದು, ಮತ್ತು ಅದನ್ನು ಸಂಕುಚಿತಗೊಳಿಸಲು ಸಾಧ್ಯವಾಗದೇ ಇರುವಂತಹ ವಸ್ತುಗಳನ್ನು ಅಥವಾ ಮುರಿದು ಹಾಕಲು ಸಾಧ್ಯವಾಗದೇ ಇರುವಂತಹ ವಸ್ತುಗಳನ್ನು ಹಾರ್ಡ್, ಕಠಿಣ ವಸ್ತುಗಳು. ದ ಮೆಟೀರಿಯಲ್ ವಿಚ್ ಆರ್ ಡಿಫಿಕಲ್ಟ್ ಟು ಕಂಪ್ರೆಸ್ ಅಂದರೆ ಅದನ್ನು ಸಂಕುಚಿತಗೊಳಿಸೋದಕ್ಕೆ ತುಂಬ ಸುಲಭವಾಗಿ ಆಗೋದಿಲ್ಲ, ತುಂಬ ಗಟ್ಟಿ ಇರುತ್ತೆ. ಅಂತಹ ವಸ್ತುಗಳನ್ನು ಗಡಸು ಅಥವಾ ಗಟ್ಟಿ ವಸ್ತುಗಳು ಅಥವಾ ಕಠಿಣ ವಸ್ತುಗಳು ಅಂತ ಕರಿತೀವಿ. ಸಿ ದ ಎಕ್ಸಾಂಪಲ್ ಐರನ್ ಆ್ಯಂಡ್ ವುಡ್, ಕಬ್ಬಿಣ ಮತ್ತು ಮರ. ನೀವು ಕಬ್ಬಿಣವನ್ನು ಒಂದು ಕೈಯಲ್ಲಿ ಮುರಿಯಲು ಸಾಧ್ಯವಿಲ್ಲ, ಮರವನ್ನು ಅಷ್ಟೇ, ಮರದ ತುಂಡಿರ್ಬೋದು, ಮುರಿಯಲು ಸಾಧ್ಯವಿಲ್ಲ. ಯಾವುದಾದ್ರೂ ಆಯುಧವನ್ನು ಎತ್ಕೋಬೇಕು, ಆವಾಗ ಮಾತ್ರ ಅವೆರಡನ್ನು ಮುರಿಬೋದು ಅಥವಾ ಕಟ್ ಮಾಡ್ಬೋದು. ಇದಿಷ್ಟು ಹಾರ್ಡ್ನೆಸ್, ಗಡಸುತನದಲ್ಲಿರುವಂತಹ ಕ್ವಶನ್ಸು. ನೆಕ್ಸ್ಟ್ ಸಿ ಸಾಲಿಬಲ್ ಆ್ಯಂಡ್ ಇನ್ಸಾಲಿಬಲ್. ಸಾಲಿಬಲ್ ಅಂದರೆ ಕರಗುವ, ಇನ್ಸಾಲಿಬಲ್ ಅಂದರೆ ಕರಗುವ ವಸ್ತುಗಳು ಮತ್ತು ಕರಗದ ವಸ್ತುಗಳು ಅಂತ. ಇದರಲ್ಲಿ ಕ್ವಶನ್ಸನ್ನು ನೋಡೋಣ. ಸಿ ದ ಫಸ್ಟ್ ಕ್ವಶನ್, ವಾಟ್ ಈಸ್ ಸಾಲಿಬಲ್ ಆರ್ ವಾಟ್ ಈಸ್ ಸಾಲಿಬಲ್ ಸಬ್ಸ್ಟೆನ್ಸಸ್? ಕರಗುವ ಅಥವಾ ಕರಗುವ ವಸ್ತುಗಳು ಎಂದರೇನು? ಉದಾಹರಣೆ ಕೊಡಿ. ಸಿ ದ ಆನ್ಸರ್, some substances have completely dissolved or disappear in water. We say that these substances are soluble. ಹಾಗಂದ್ರೆ ಏನರ್ಥ? These substances are called soluble. ಹಾಗಂದ್ರೆ ಯಾವುದಾದರೂ ಒಂದು ವಸ್ತು ಸುಲಭವಾಗಿ ನೀರಿನಲ್ಲಿ ಪೂರ್ತಿಯಾಗಿ ಕಂಪ್ಲೀಟ್ಲಿ ಡಿಸಾಲ್ವ್ಡ್ ಆರ್ ಡಿಸಪಿಯರ್, ಯಾವುದಾದರೂ ಕೆಲವು ವಸ್ತುಗಳು ನೀರಿನಲ್ಲಿ ಸಂಪೂರ್ಣವಾಗಿ ಕರಗಬಹುದು ಅಥವಾ ಸಂಪೂರ್ಣವಾಗಿ ಕಣ್ಮರೆಯಾಗಬಹುದು. ಅಂತಹ ವಸ್ತುಗಳನ್ನು ನಾವು ಕರಗುವ ವಸ್ತುಗಳು ಅಂತ ಕರಿತೀವಿ. ಓಕೆನಾ? ನಾವು ನೀರಿಗೆ ಹಾಕಿದ ತಕ್ಷಣ ಅದು ಪೂರ್ತಿಯಾಗಿ ಕರಗೋಗ್ಬೋದು, ಮತ್ತು ಅದು ನಾವು ಏನು ಹಾಕಿದ್ದೀವಿ ಅಂತ ಕಣ್ಣಿಗೆ ಕಾಣದೇ ಇರ್ಬೋದು, ಕಣ್ಮರೆ ಆಗುತ್ತೆ, ಕಾಣಲ್ಲ. ಅಂತಹ ವಸ್ತುಗಳನ್ನು ಕರಗುವ ವಸ್ತುಗಳು. ಎಕ್ಸಾಂಪಲ್ ಶುಗರ್ ಮತ್ತು ಸಾಲ್ಟ್. ನೀವು ಒಂದು ಲೋಟ ನೀರು ತಗೊಳ್ಳಿ, ಅದಕ್ಕೆ ಒಂದು ಸ್ಪೂನ್ ಸಕ್ಕರೆ ಹಾಕಿ ಚೆನ್ನಾಗಿ ಕಲಸಿ, 2 ಮಿನಿಟ್ಸ್, 2 ನಿಮಿಷ, ಅದು ಪೂರ್ತಿಯಾಗಿ ಕರಗೋಗುತ್ತೆ. ಆಮೇಲೆ ಆ ನೀರನ್ನು ನೀವು ನೋಡಿದ್ರೆ ಅದರಲ್ಲಿ ಸಕ್ಕರೆ ಇತ್ತ ಅಂತ ನಿಮಗೆ ಕಣ್ಣಿಗೆ ಕಾಣಿಸೋದೇ ಇಲ್ಲ, ಕಣ್ಮರೆ ಆಗೋಗಿರುತ್ತೆ ಸಕ್ಕರೆ. ಉಪ್ಪು ಅಷ್ಟೇ, ನೀರಿಗೆ ಹಾಕಿ ನೀವು ತುಂಬ ಕಲ್ಲುಪ್ಪಾದರೆ ಸ್ವಲ್ಪ ನಿಧಾನ ಆಗುತ್ತೆ ಕರಗೋದು. ಪುಡಿ ಉಪ್ಪನ್ನು ಹಾಕಿ ನೀರಿನಲ್ಲಿ ಕಲಕಿ, ಅದು ಹಾಕಿ ಕಲಕಿದ 2 ನಿಮಿಷಕ್ಕೆ ಅದು ಉಪ್ಪಿನ ಅಂಶ ನಮ್ಮ ಕಣ್ಣಿಗೆ ಕಾಣೋದು ಇಲ್ಲ, ಮತ್ತು ನೀರಿನಲ್ಲಿ ಪೂರ್ತಿಯಾಗಿ ಕರಗಿ ಹೋಗಿರುತ್ತೆ. ಅಂತಹ ವಸ್ತುಗಳನ್ನು ನಾವು ಸಾಲಿಬಲ್, ಕರಗುವ ವಸ್ತುಗಳು ಅಂದರೆ ಯಾವುದರಲ್ಲಿ? ನೀರಿನಲ್ಲಿ. ಇನ್ನೂ ಕೆಲವೊಂದಿದೆ, ಎಣ್ಣೆಯಲ್ಲಿ ಕರಗೋದು ಅಂತ, ಬಟ್ ನೀರಿನಲ್ಲಿ ಕರಗುವ ವಸ್ತುಗಳು ಯಾವುದು? ಶುಗರ್ ಮತ್ತು ಸಾಲ್ಟ್, ಸಕ್ಕರೆ ಮತ್ತು ಉಪ್ಪು. ಸಿ ದ ಸೆಕೆಂಡ್ ಕ್ವಶನ್, ವಾಟ್ ಈಸ್ ಇನ್ಸಾಲಿಬಲ್ ಆರ್ ವಾಟ್ ಈಸ್ ಇನ್ಸಾಲಿಬಲ್ ಸಬ್ಸ್ಟೆನ್ಸಸ್? ಕರಗದ ಅಥವಾ ಕರಗದ ವಸ್ತುಗಳು ಎಂದರೇನು? ಉದಾಹರಣೆ ಕೊಡಿ. ಸಿ ದ ಆನ್ಸರ್, some substances do not mix with water and do not disappear even after we stir for a long time. These substances are insoluble in water, are called insoluble. ಹಾಗಂದ್ರೆ ಏನರ್ಥ? ಕೆಲವು ವಸ್ತುಗಳು
ಡು ನಾಟ್ ಮಿಕ್ಸ್ ವಿತ್ ವಾಟರ್, ನೀರಿನಲ್ಲಿ ಸೇರ್ಕೊಳ್ಳಲ್ಲ, ಕರಗಲ್ಲ. ಆ್ಯಂಡ್ ಡು ನಾಟ್ ಡಿಸಪಿಯರ್ ಈವನ್ ಆಫ್ಟರ್ ಸ್ಟಿರ್ ಫಾರ್ ಎ ಲಾಂಗ್ ಟೈಮ್. ನೀವು ಕೆಲವು ವಸ್ತುಗಳನ್ನು ನೀರಿಗೆ ಹಾಕಿ ಎಷ್ಟೇ ಅದನ್ನು ಕರಗಿಸೋದಕ್ಕೆ ಪ್ರಯತ್ನ ಪಟ್ಟರೂ ಅದು ಕರಗೋದಿಲ್ಲ ಮತ್ತು ಡಿಸಪಿಯರ್ ಆಗಲ್ಲ, ಕಣ್ಣಿಗೆ ಕಣ್ಮರೆಯಾಗಿ ಕಾಣದೇ ಇರೋದಿಲ್ಲ, ಕಾಣುತ್ತೆ. ಅಂತಹ ವಸ್ತುಗಳನ್ನು ನಾವು ಇನ್ಸಾಲ್ಯುಬಲ್ ಸಬ್ಸ್ಟೆನ್ಸಸ್, ಕರಗದೇ ಇರುವಂತಹ ವಸ್ತುಗಳು ಅಥವಾ ಕರಗದ ವಸ್ತುಗಳು ಅಂತ ಕರಿತೀವಿ. ಅದಕ್ಕೆ ಉದಾಹರಣೆ ಸಾಡಸ್ಟ್, ಮರದ ಒಟ್ಟು, ಸಾಡಸ್ಟ್ ಅಂದರೆ ಓಕೆನಾ, ಮರದ ಪುಡಿ. ಮತ್ತು ಚಾಕ್ ಪೀಸ್ ಪೌಡರ್, ಸೀಮೆ ಸುಣ್ಣದ ಪುಡಿ. ಮತ್ತು ಸ್ಯಾಂಡ್, ಮರಳು. ನೀವು ಇದನ್ನು ಒಂದು ಲೋಟ ನೀರು ತಗೊಳ್ಳಿ, ಮರದ ಪುಡಿಯನ್ನು ಹಾಕಿ ಕಲಕಿ ಅದು ನೀರಿನಲ್ಲಿ ಕರಗೋದು ಇಲ್ಲ ಮತ್ತು ಕಣ್ಮರೆಯೂ ಆಗೋದಿಲ್ಲ, ನೀರಿನಲ್ಲಿ ಹಾಗೇ ಇರುತ್ತೆ. ಚಾಕ್ ಪೀಸ್ ಪೌಡರು ಅಷ್ಟೇ, ಸೀಮೆ ಸುಣ್ಣದ ಪುಡಿನೂ ಅಷ್ಟೇ ಕರಗೋದಿಲ್ಲ ಮತ್ತು ಮರಳು ಅಷ್ಟೇ ನೀರಿನಲ್ಲಿ ಕರಗೋದಿಲ್ಲ. ಮಣ್ಣು ಕರಗುತ್ತೆ ಆದರೆ ಕಣ್ಣಿಗೆ ಕಾಣುತ್ತೆ. ನೀವು ಅಲ್ಲಿ ಒಂದು ಅಬ್ಸರ್ವ್ ಮಾಡಬೇಕು, ಕೆಲವೊಂದು ವಸ್ತುಗಳು ನೀರಿನಲ್ಲಿ ಕರಗುತ್ತೆ ಆದರೆ ಕಣ್ಣಿಗೆ ಕಾಣೋದಿಲ್ಲ. ಅದಕ್ಕೆ ಉದಾಹರಣೆ ಉಪ್ಪು ಮತ್ತು ಸಕ್ಕರೆ. ಆದರೆ ಕೆಲವೊಂದು ವಸ್ತುಗಳು ನೀರಿನಲ್ಲಿ ಕರಗುವುದೂ ಇಲ್ಲ, ಕಣ್ಣಿಗೆ ಕಾಣಿಸುತ್ತೆ. ಅದೇ ಇದು, ನೀರಿನಲ್ಲಿ ಕರಗೋದೂ ಇಲ್ಲ ಮತ್ತು ಆದರೆ ಕಣ್ಣಿಗೆ ಕಾಣಿಸುತ್ತೆ. ಇದು ಅಂತಹ ವಸ್ತುಗಳಿಗೆ ಉದಾಹರಣೆ. ಆದರೆ ಇನ್ನೂ ಕೆಲವೊಂದು ವಸ್ತುಗಳಿರುತ್ತೆ, ನೀರಿನಲ್ಲಿ ಕರಗುತ್ತೆ ಆದರೆ ಕಣ್ಣಿಗೆ ಕಾಣುತ್ತೆ. ಈಗ ಮಣ್ಣು ಇರ್ಬೋದು, ಮಣ್ಣನ್ನು ನೀರಿಗೆ ಹಾಕಿ ಸ್ವಲ್ಪ ಅದರ ನೀರಿನಲ್ಲಿ ಕರಗುತ್ತೆ ಆದರೆ ಮಣ್ಣಿನ ಬಣ್ಣ ನಮ್ಮ ಕಣ್ಣಿಗೆ ಕಾಣುತ್ತೆ. ಓಕೆನಾ, ಇದು ಕರಗುವಂಥದ್ದು, ಕರಗುವ ವಸ್ತುಗಳು. See the next question. Explain the activity 4 in the textbook. ಟೆಕ್ಸ್ಟ್ ಬುಕ್ಕಲ್ಲಿ ಆಕ್ಟಿವಿಟಿ 4 ಅಂತಿದೆ, ಅದನ್ನು ಸ್ವಲ್ಪ ಡಿಸ್ಕಸ್ ಮಾಡೋಣ. ಅದರಲ್ಲಿ ಸಿ ದ ಆನ್ಸರ್, ಸಾಲ್ಯುಬಲ್ ಆ್ಯಂಡ್ ಇನ್ಸಾಲ್ಯುಬಲ್, ಕರಗುವ ಮತ್ತು ಕರಗದೇ ಇರುವಂತಹ ವಸ್ತುಗಳು ಯಾವುದು ಅಂತ. ಕಲೆಕ್ಟ್ ಸ್ಯಾಂಪಲ್ಸ್ ಆಫ್ ಸಮ್ ಸಾಲಿಡ್ ಸಬ್ಸ್ಟೆನ್ಸಸ್ ಸಚ್ ಆಸ್ ಶುಗರ್, ಸಾಲ್ಟ್, chalk powder, sand and sawdust. Take 5 glasses or beakers. Fill each one of them about 2/3 with water. Add a small amount of spoonful of sugar of the first glass. ಇಲ್ಲಿ ಏನು ಹೇಳಿದ್ದಾರೆ ಅಂದರೆ, 5 ಲೋಟಗಳನ್ನು ತಗೊಳ್ಳಿ, ಗಾಜಿನ ಲೋಟವನ್ನು, ಅದಕ್ಕೆ ಫಸ್ಟ್ ಗ್ಲಾಸ್ಗೆ ಶುಗರನ್ನು ಹಾಕಿ ಅಂದರೆ ಸಕ್ಕರೆಯನ್ನು ಹಾಕಿ, 2ನೇ ಗ್ಲಾಸ್ಗೆ ಉಪ್ಪನ್ನು ಹಾಕಿ, 3ನೇ ಲೋಟಕ್ಕೆ ಚಾಕ್ ಪೀಸ್ ಪೌಡರನ್ನು ಹಾಕಿ, 4ನೇ ಲೋಟಕ್ಕೆ ಮರಳನ್ನು ಹಾಕಿ, 5ನೇ ಲೋಟಕ್ಕೆ ಮರದ ಪುಡಿಯನ್ನು ಹಾಕಿ. ಅದಕ್ಕೆ ಮುಕ್ಕಾಲು ಭಾಗ, 2/3 ಮುಕ್ಕಾಲು ಭಾಗ ಅಥವಾ ಮುಕ್ಕಾಲು ಭಾಗದಷ್ಟು ನೀರನ್ನು ಹಾಕಿ ನಂತರ ದ ಫಸ್ಟ್ ಗ್ಲಾಸ್ ಸಾಲ್ಟ್ to the second and similarly add small amount of other substances into the other glasses. Stir the content each of them with a spoon. Wait for a minute. Observe what happens. Substances add in water. Note your observation as shown. ಇಲ್ಲೇನು ಹೇಳಿದರೆ, 5 ಗ್ಲಾಸ್ಗಳಿಗೆ ಈ ವಸ್ತುಗಳನ್ನು ಹಾಕಿ ಒಂದು 2 ನಿಮಿಷ ಅಥವಾ 5 ನಿಮಿಷ ಹಾಗೆ ಬಿಡಿ. ಆಮೇಲೆ ಅದನ್ನು ಗಮನಿಸಿ, ಯಾವ ಗಾಜಿನಲ್ಲಿ ವಸ್ತುಗಳು ಕರಗಿರುತ್ತೆ, ಯಾವ ಗಾಜಿನಲ್ಲಿ ವಸ್ತುಗಳು ಕರಗಿರಲ್ಲ. ವಾಟ್ ಡಿಸಪಿಯರ್ಸ್, ವಾಟ್ ಡಸಂಟ್, ಅಂದರೆ ಯಾವುದು ಕಣ್ಮರೆಯಾಗಿದೆ, ಯಾವುದು ಕಣ್ಮರೆಯಾಗಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಇದಕ್ಕೆ ಸಕ್ಕರೆ ಅಥವಾ ಉಪ್ಪನ್ನು ಹಾಕಿದರೆ ಇಲ್ಲಿ ಏನು ಕಾಣ್ತಾ ಇಲ್ಲ ಈ ಗಾಜಿನಲ್ಲಿ. ಆದರೆ ಇಲ್ಲಿ ಮರದ ಒಟ್ಟನ್ನು ಅಥವಾ ಮರದ ಪುಡಿಯನ್ನು ಹಾಕಿದರೆ ಇದು ಹಾಗೆ ಕಣ್ಣಿಗೆ ಕಾಣ್ತಾ ಇದೆ, ನೀರಿನಲ್ಲಿ ಕರಗಿಲ್ಲ. ಈ ರೀತಿ ನೀವು ಸಹ ಪ್ರಯೋಗವನ್ನು ಮಾಡಿ ನೋಡಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ನೋಡಿ, ಸಿ ದ ನೆಕ್ಸ್ಟ್ ಕ್ವಶನ್. Explain the table 4.3 mixing different solid materials in water. ಹಾಗಂದ್ರೆ ಏನರ್ಥ, ಇಲ್ಲಿ 4.3 ಟೆಕ್ಸ್ಟ್ ಬುಕ್ಕಲ್ಲಿದೆ. ಓಕೆನಾ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ 4.3 ಟೇಬಲ್ ಕೊಟ್ಟಿದ್ದಾರೆ. ನಾನು ಅದರ ಜೊತೆಗೆ ಇನ್ನೂ ಕೆಲವೊಂದು ಉದಾಹರಣೆಗಳನ್ನು ಹೆಚ್ಚಿಗೆ ಕೊಟ್ಟಿದ್ದೀನಿ. ಅವರು ಅದೇ ಹೇಳಿರೋದು, ವಿವಿಧ ಘನವಸ್ತುಗಳನ್ನು ನೀರಿನಲ್ಲಿ ಮಿಶ್ರಣ ಮಾಡಿದಾಗ ಯಾವ ರೀತಿಯ ಬದಲಾವಣೆ ಆಗುತ್ತೆ ಅದನ್ನು ಈ 4.3 ಟೇಬಲಲ್ಲಿ ವಿವರಿಸಿ. ಘನವಸ್ತುಗಳು ಅಂದರೆ ಗಟ್ಟಿ ಇರುವಂತಹ ವಸ್ತುಗಳನ್ನು ನೀರಿಗೆ ಹಾಕಿದ್ರೆ ಯಾವ ರೀತಿಯ ಅನುಭವ ಆಗುತ್ತೆ, ಯಾವ ಬದಲಾವಣೆ ಆಗುತ್ತೆ ಅದನ್ನು ವಿವರಿಸಿ ಅಂತ ಹೇಳಿದ್ದಾರೆ. ಸಿ ದ ಫಸ್ಟ್ ಒನ್, ಸಬ್ಸ್ಟೆನ್ಸ್ ಅಂದರೆ ವಸ್ತುಗಳು. ಡಿಸಪಿಯರ್ ಇನ್ ವಾಟರ್, ಡಸ್ ನಾಟ್ ಡಿಸಪಿಯರ್ ಇನ್ ವಾಟರ್ ಅಂದರೆ ನೀರಿನಲ್ಲಿ ಕರಗುವ ಮತ್ತು ನೀರಿನಲ್ಲಿ ಕರಗದ
ವಸ್ತುಗಳು. ಕರಗುತ್ತಾ ಕರಗಲ್ವಾ ಅಂತ. ಒಂದು ವಸ್ತುಗಳು, ಯಾವ ವಸ್ತು? ಸಾಲ್ಟ್. ಉಪ್ಪನ್ನು ತಗೊಂಡ್ರೆ ಅಲ್ಲಿ ಅದಕ್ಕೆ ಮೇಲೆ ಪ್ರಯೋಗ ಮಾಡಿ ನೋಡಿ ಅಂತ ಹೇಳಿರೋದು. ಅದು ಪ್ರಯೋಗ ಮಾಡಿದರೆ ನಿಮಗೆ ಇದಕ್ಕೆ ಆನ್ಸರ್ ಮಾಡೋದಕ್ಕೆ ಈಸಿ ಆಗುತ್ತೆ. ನಿಮಗೆ ಎಕ್ಸಾಮಲ್ಲಿ ಕೇಳ್ಬೋದು, ಈ ರೀತಿ ಕಾಲಮ್ ಕೊಟ್ಬಿಟ್ಟು ಬರೀ ಸಬ್ಸ್ಟೆನ್ಸಸ್, ಈ ಕಡೆ ಸಬ್ಸ್ಟೆನ್ಸ್ ಮಾತ್ರ ಕೊಟ್ಟಿರ್ತಾರೆ, ಇಲ್ಲಿ ಏನು ಕೊಟ್ಟಿರಲ್ಲ, ಇದಕ್ಕೆ ನೀವೇ ಆನ್ಸರ್ ಮಾಡಬೇಕಾಗುತ್ತೆ. ಇದು ಮಾತ್ರ ಕೊಟ್ಟಿರ್ತಾರೆ ಲೆಫ್ಟ್ ಸೈಡ್ದು, ರೈಟ್ ಸೈಡ್ ನೀವೇ ಆನ್ಸರ್ ಮಾಡಬೇಕಾಗಿರುತ್ತೆ. ಈ ಥರನೂ ಕ್ವಶನ್ ಕೇಳ್ಬೋದು. ಇಲ್ಲಿ ನೋಡಿ ವಸ್ತುಗಳು, ಫಸ್ಟು ಸಾಲ್ಟ್ ಅಂದರೆ ಉಪ್ಪು. ಕಂಪ್ಲೀಟ್ಲಿ ಡಿಸಪಿಯರ್ ಇನ್ ವಾಟರ್ ಅಂದರೆ ನೀರಿನಲ್ಲಿ ಪೂರ್ತಿಯಾಗಿ ಕರಗಿ ಹೋಗಿರುತ್ತೆ, ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಓಕೆನಾ? ಅದನ್ನೇ ಇಲ್ಲಿ ಹೇಳಿರೋದು, ನೀರಿನಲ್ಲಿ ಕಣ್ಮರೆಯಾಗಿರುತ್ತೆ ಉಪ್ಪು. ಅದೇ ಥರ ಸೆಕೆಂಡ್ ಒನ್ ಶುಗರ್, ಕಂಪ್ಲೀಟ್ಲಿ ಡಿಸಪಿಯರ್ ಇನ್ ವಾಟರ್. ಇದು ಅಷ್ಟೇ, ಸಕ್ಕರೆಯು ಸಹ ನೀರಿನಲ್ಲಿ ಪೂರ್ತಿಯಾಗಿ ಕಣ್ಮರೆಯಾಗಿರುತ್ತೆ, ನೀರಿನಲ್ಲಿ ಕಂಡು ಬರೋದಿಲ್ಲ. ಸ್ಯಾಂಡ್ ಅಂದರೆ ಮರಳು, ಡಸ್ ನಾಟ್ ಡಿಸಪಿಯರ್ ಇನ್ ವಾಟರ್ ಅಂದರೆ ಸಂಪೂರ್ಣವಾಗಿ ಕಣ್ಮರೆಯಾಗಿರುವುದಿಲ್ಲ, ನೀರಿನಲ್ಲಿ ಕಾಣಿಸುತ್ತೆ. ಇದು ಕಣ್ಮರೆಯಾಗಿರಲ್ಲ ಅಂದರೆ ನೀರಿನಲ್ಲಿ ಕಾಣಿಸುತ್ತೆ. ಚಾಕ್ ಪೌಡರ್ ಡಸ್ ನಾಟ್ ಡಿಸಪಿಯರ್ ಇನ್ ವಾಟರ್ ಅಂದರೆ ಇದು ಅಷ್ಟೇ ಪೂರ್ತಿಯಾಗಿ ಆಗಿರೋದಿಲ್ಲ, ಕಣ್ಣಿಗೆ ಕಾಣುತ್ತೆ. ಅದೇ ಥರ ಸಾಡಸ್ಟ್ ಡಸಂಟ್ ಡಿಸಪಿಯರ್ ಇನ್ ವಾಟರ್, ಇದು ಅಷ್ಟೇ ಪೂರ್ತಿಯಾಗಿ ಕಣ್ಮರೆಯಾಗಿರೋದಿಲ್ಲ, ನೀರಿನಲ್ಲಿ ಕರಗಿರೋದಿಲ್ಲ. ನೆಕ್ಸ್ಟ್ ಬೇಕಿಂಗ್ ಸೋಡಾ, ಇದು ನಾನೇ ಇನ್ನೂ ಕೆಲವೊಂದು ಉದಾಹರಣೆ ಕೊಟ್ಟಿರೋದು. ಬೇಕಿಂಗ್ ಸೋಡಾ ಕಂಪ್ಲೀಟ್ಲಿ ಡಿಸಪಿಯರ್ ಇನ್ ವಾಟರ್. ಬೇಕಿಂಗ್ ಸೋಡಾ ಅಂದರೆ ಅಡುಗೆ ಸೋಡಾ. ನಿಮ್ಮ ಮನೇಲಿ ಅಡುಗೆ ಸೋಡಾ ಇದ್ದರೆ ಅದನ್ನು ತಗೊಂಡು ಒಂದು ಲೋಟಕ್ಕೆ ನೀರು ಹಾಕಿ ಕರಗಿಸಿ ನೋಡಿ, ಪೂರ್ತಿಯಾಗಿ ಕರಗುತ್ತೆ. ಅದೇ ಥರ ವೀಟ್ ಅಂದರೆ ಗೋಧಿ, ಡಸಂಟ್ ಡಿಸಪಿಯರ್ ಇನ್ ವಾಟರ್, ಇದು ಅಷ್ಟೇ ಪೂರ್ತಿಯಾಗಿ ಕರಗೋದಿಲ್ಲ, ಹಾಗೆ ಕಣ್ಣಿಗೆ ಕಾಣುತ್ತೆ. ಇದಿಷ್ಟು ಕೊಟ್ಟಿರುವಂತಹ ಉದಾಹರಣೆ. ನೆಕ್ಸ್ಟ್ ನೋಡಿ, ಎಕ್ಸ್ಪ್ಲೈನ್ ದ ಆಕ್ಟಿವಿಟಿ 5 ಇನ್ ದ ಟೆಕ್ಸ್ಟ್ ಬುಕ್. ಟೆಕ್ಸ್ಟ್ ಬುಕ್ಕಲ್ಲಿ ಆಕ್ಟಿವಿಟಿ 5 ಇದೆ, ಅದನ್ನು ಒಂದು ಸ್ವಲ್ಪ ಡಿಸ್ಕಸ್ ಮಾಡೋಣ ನಾವು. ಸಿ, collect samples of vinegar, lemon juice, mustard oil and coconut oil, kerosene or any other liquids. Take a glass tumbler, fill it up to half with water, add a new spoonful of one liquid to the other, stir it well. ಇಲ್ಲಿ ಏನು ಹೇಳಿದರೆ, ಸೇಮ್ ಅದೇ ಥರ ಪ್ರಯೋಗ. ಒಂದು 5 ಗ್ಲಾಸನ್ನು ತಗೊಳ್ಳಿ, ಅದಕ್ಕೆ 1 ಗ್ಲಾಸ್ಗೆ ವಿನಿಗರ್ ಹಾಕಿ, ಇನ್ನೊಂದಕ್ಕೆ ಲೆಮನ್ ಜ್ಯೂಸ್ ಹಾಕಿ, ಅದೇ ಥರ ಮಸ್ಟರ್ಡ್ ಆಯಿಲು, ಕೊಕೊನೆಟ್ ಆಯಿಲು, ಕೆರೋಸಿನ್ನು, ಇದನ್ನು ಪ್ರತಿಯೊಂದು ಗಾಜಿನ ಲೋಟಕ್ಕೂ ಹಾಕ್ಕೊಂಡೋಗಿ ಮತ್ತು ಚೆನ್ನಾಗಿ ಸ್ಟಿರ್ ಮಾಡಿ ಅಂದರೆ ಕಲಸಿದ ನಂತರ ಲೆಟ್ ಇಟ್ ಸ್ಟ್ಯಾಂಡ್ ಫಾರ್ 5 minutes. ಅಬ್ಸರ್ವ್ ವೆದರ್ ದ ಲಿಕ್ವಿಡ್ ಮಿಕ್ಸಸ್ ವಿತ್ ವಾಟರ್. ಅದನ್ನು 5 ನಿಮಿಷ ಹಾಗೆ ಬಿಡಿ. ಕಲಕಿದ ನಂತರ ಅದು ನೀರಿನಲ್ಲಿ ಕರಗುತ್ತಾ, ಇವೆಲ್ಲವೂ ವಿನಿಗರು, ಲೆಮನ್ ಜ್ಯೂಸು, ಮಸ್ಟರ್ಡ್ ಆಯಿಲು, ಕೊಕೊನೆಟ್ ಆಯಿಲು, ಕೆರೋಸಿನ್ನು ನೀರಿನಲ್ಲಿ ಕರಗುತ್ತಾ ಅಬ್ಸರ್ವ್ ಮಾಡಿ. ರಿಪೀಟ್ ದ ಸೇಮ್ ಆಸ್ ಅದರ್ ಲಿಕ್ವಿಡ್ಸ್ ಇನ್ ಮೆನಿ ಅದರ್ ಲಿಕ್ವಿಡ್ಸ್ ಆರ್ ಅವೈಲಬಲ್ ಇಟ್ ಟು ಯು. ರೈಟ್ ಯುವರ್ ಅಬ್ಸರ್ವೇಷನ್. ಇದೇ ಥರ ನಿಮಗೆ ದೊರಕುವಂಥ ಇನ್ನೂ ಕೆಲವು ದ್ರವ ವಸ್ತುಗಳನ್ನು ನೀವು ಪರೀಕ್ಷೆ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ, ಸಮ್ ಲಿಕ್ವಿಡ್ಸ್ ಮಿಕ್ಸ್ ವೆಲ್ ವಿತ್ ವಾಟರ್ ವೈಲ್ ಸಮ್ ಅದರ್ಸ್ ಡು ನಾಟ್. ಕೆಲವೊಂದು ದ್ರವ ವಸ್ತುಗಳು ಕರಗುತ್ತೆ ನೀರಿನಲ್ಲಿ, ಆದರೆ ಕೆಲವೊಂದು ನೀರಿನಲ್ಲಿ ಕರಗೋದಿಲ್ಲ. ನಿಮ್ಗೆ ಆಲ್ರೆಡಿ ಇದನ್ನು ನಿಮ್ಮ ಮನೆಗಳಲ್ಲಿ ತೋರಿಸಿರ್ತಾರೆ. ಎಣ್ಣೆಯನ್ನು ನೀರಿಗೆ ಹಾಕಿದ್ರೆ ಅದು ತೇಲುತ್ತೆ ಈ ಥರ. ಅದೇ ಥರ ನಿಂಬೆ ರಸ, ಲೆಮನ್ ಜ್ಯೂಸು ಅಥವಾ ವಿನಿಗರನ್ನು ನೀವು ನೀರಿಗೆ ಹಾಕಿದ್ರೆ ನೀರಿನ ಒಳಗಡೆ ಕರಗೋಗಿರುತ್ತೆ, ಮುಳುಗಿರುತ್ತೆ. ಅದು ಅಂದರೆ ನೀರಿನ ಜೊತೆ ಮಿಕ್ಸ್ ಆಗಿಬಿಟ್ಟಿರುತ್ತೆ. ಆದರೆ ಎಣ್ಣೆ, ಕೆರೋಸಿನ್ನು, ಕೊಕೊನೆಟ್ ಆಯಿಲು, ಮಸ್ಟರ್ಡ್ ಆಯಿಲ್, ಯಾವುದೇ ಎಣ್ಣೆಗಳಿರ್ಬೋದು, ಅವೆಲ್ಲ ನೀರಿನಲ್ಲಿ ಏನೋ ತೇಲುತ್ತದೆ, ಮಿಕ್ಸ್ ಆಗಿರಲ್ಲ, ಮಿಶ್ರಣ ಆಗಿರಲ್ಲ ಪೂರ್ತಿಯಾಗಿ. ಆದರೆ ವಿನಿಗರು, ಈ ನಿಂಬೆ ರಸ ಮತ್ತು ಈ ವಿನಿಗರೆಲ್ಲ ನೀರಿನಲ್ಲಿ ಪೂರ್ತಿಯಾಗಿ ಮಿಕ್ಸ್ ಆಗಿರುತ್ತೆ. ಅದನ್ನ ಇಲ್ಲಿ ಹೇಳಿದ್ದಾರೆ, ವಿ ನೋಟಿಸ್ ದಟ್ ಸಮ್ ಲಿಕ್ವಿಡ್ಸ್ ಗೆಟ್ ಕಂಪ್ಲೀಟ್ಲಿ ಮಿಕ್ಸ್ಡ್ ವಿತ್ ವಾಟರ್, ಸಮ್ ಅದರ್ ಡು ನಾಟ್ ಮಿಕ್ಸ್ ವಿತ್ ವಾಟರ್ ಟು ಫಾರ್ಮ್ ಎ ಸಪ್ರೇಟ್ ಲೇಯರ್ ವೆನ್ ಕೆಪ್ಟ್ ಅಸೈಡ್ ಫಾರ್ ಎ ಸಮ್ ಟೈಮ್. ಅದನ್ನೇ ಅವ್ರು ಹೇಳಿರೋದು, ಕೆಲವೊಂದು ವಸ್ತುಗಳು ಪೂರ್ತಿಯಾಗಿ ಮಿಶ್ರಣ ಆಗಿರುತ್ತೆ, ಆದರೆ ಕೆಲವೊಂದು ಸಪ್ರೇಟ್ ಲೇಯರ್, ಇದೇ ಒಂದು ಸಪ್ರೇಟ್ ಲೇಯರ್ ಥರ ಕಾಣ್ತಿದೆ ನೋಡಿ, ಇದು ಬೇರೆ, ನೀರೇ ಬೇರೆ, ಇಲ್ಲೇ ಒಂದು ಲೇಯರ್, ಅವು ಸ್ವಲ್ಪ ಹೊತ್ತಿಟ್ಟ ನಂತರ ಅದೇ ಪೂರ್ತಿಯಾಗಿ ಇನ್ನೊಂದು ಪದರವಾಗಿ ಬದಲಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. Some gases are soluble in water whereas other are not. What usually has small quantities of some gases dissolves in it. For example, oxygen gas dissolves in water is very important for a survival of animals and plants that live in water. ಅದೇ ಥರ ನಾವು ಘನವಸ್ತು ನೋಡಿದ್ವಿ,
ಅನಿಲ ಅಂದರೆ ದ್ರವ ವಸ್ತು ನೋಡಿದ್ವಿ, ಇಲ್ಲಿ ಅನಿಲ ವಸ್ತುವನ್ನು ಅವ್ರು ಹೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಗಾಳಿಯಲ್ಲೂ ಸಹ ಕೆಲವೊಂದು ಅನಿಲಗಳು ನೀರಿನಲ್ಲಿ ಕರಗುತ್ತೆ, ಕೆಲವೊಂದು ಅನಿಲಗಳು ನೀರಿನಲ್ಲಿ ಕರಗೋದಿಲ್ಲ. ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, ಆಕ್ಸಿಜನ್ ಗ್ಯಾಸ್ ಡಿಸಾಲ್ವ್ಸ್ ಇನ್ ವಾಟರ್. ಆದರೆ ಆಮ್ಲಜನಕ ನೀರಿನಲ್ಲಿ ಕರಗುತ್ತದೆ, ಆದರೆ ಬೇರೆ ಅನಿಲಗಳು ನೀರಿನಲ್ಲಿ ಕರಗೋದಿಲ್ಲ. ಈಗ ಉದಾಹರಣೆಗೆ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ LPG ಇರ್ಬೋದು, ಅದು ನೀರಿನಲ್ಲಿ ಕರಗೋದಿಲ್ಲ. ಅವೆಲ್ಲ ಏನು, ಆಮ್ಲಜನಕ ಕರಗಲೇಬೇಕು, ಯಾಕೆಂದರೆ ಪ್ರಾಣಿಗಳಿಗೆ ಮತ್ತು ಮನುಷ್ಯರಿಗೆ, ಜೀವಿಗಳಿಗೆ ಆಮ್ಲಜನಕದ ಅವಶ್ಯಕತೆ ಇದೆ. ಸೊ ನೀರಿನಲ್ಲಿ ಆಮ್ಲಜನಕ ಕರಗುತ್ತೆ. ಓಕೆನಾ? ಇದಿಷ್ಟು ಆಕ್ಟಿವಿಟಿ 5ನಲ್ಲಿ ಇರುವಂತಹ ಇನ್ಫಾರ್ಮೇಷನು. ಸಿ ದ ನೆಕ್ಸ್ಟ್ ಕ್ವಶನ್. ಎಕ್ಸ್ಪ್ಲೈನ್ ದ ಟೇಬಲ್ 4.4 ಸಾಲ್ಯುಬಿಲಿಟಿ ಆಫ್ ಸಮ್ ಕಾಮನ್ ಲಿಕ್ವಿಡ್ಸ್ ಇನ್ ವಾಟರ್. ನಾವು ಲಾಸ್ಟ್ ಟೇಬಲಲ್ಲಿ ಘನವಸ್ತುಗಳು, ಸಾಲಿಡ್ ವಸ್ತುಗಳನ್ನು ನೋಡಿದ್ವಿ. ಇಲ್ಲಿ ಏನು, ಲಿಕ್ವಿಡ್ಸ್, ಲಿಕ್ವಿಡ್ ವಸ್ತುಗಳು, ದ್ರವಗಳು, ದ್ರವ ವಸ್ತುಗಳು, ಕೆಲವೊಂದು ದ್ರವಗಳು ನೀರಿನಲ್ಲಿ ಕರಗುತ್ತಾ ಇಲ್ವಾ ಅಂತ. ಸಿ ದ ಆನ್ಸರ್. ಲಿಕ್ವಿಡ್ಸ್ ಅಂದರೆ ದ್ರವ. ಮಿಕ್ಸ್ ವೆಲ್, ಡಸ್ ನಾಟ್ ಮಿಕ್ಸ್ ವೆಲ್. ಚೆನ್ನಾಗಿ ಮಿಶ್ರಣವಾಗುತ್ತಾ ಅಥವಾ ಚೆನ್ನಾಗಿ ಮಿಶ್ರಣವಾಗುವುದಿಲ್ವಾ ಅಂತ. ಸಿ ದ ಫಸ್ಟ್ ಕ್ವಶನ್. ವಿನಿಗರ್ ಮಿಕ್ಸಸ್ ವೆಲ್. ವಿನಿಗರು ಪೂರ್ತಿಯಾಗಿ ಮಿಶ್ರಣವಾಗಿರುತ್ತೆ. ಲೆಮನ್ ಜ್ಯೂಸ್ ಮಿಕ್ಸಸ್ ವೆಲ್. ಇದು ಅಷ್ಟೇ, ಪೂರ್ತಿಯಾಗಿ ನೀರಿನಲ್ಲಿ ಮಿಶ್ರಣ ಆಗಿರುತ್ತೆ. ಅದೇ ಥರ ಮಸ್ಟರ್ಡ್ ಆಯಿಲ್ ಡಸ್ ನಾಟ್ ಮಿಕ್ಸ್ ವೆಲ್. ಈ ಸಾಸಿವೆ ಎಣ್ಣೆ ನೀರಿನಲ್ಲಿ ಕರಗಿರೋದಿಲ್ಲ, ಮಿಕ್ಸ್ ಆಗಿರೋದಿಲ್ಲ, ಮಿಶ್ರಣ ಆಗಿರೋದಿಲ್ಲ, ಅದೇ ಒಂದು ಪದರವಾಗಿ ಬದಲಾಗಿರುತ್ತೆ. ಕೊಕೊನಟ್ ಆಯಿಲ್, ತೆಂಗಿನಕಾಯಿ ಎಣ್ಣೆ, ಇದು ಅಷ್ಟೇ, ಡಸ್ ನಾಟ್ ಮಿಕ್ಸ್ ವೆಲ್, ನೀರಿನಲ್ಲಿ ಕರಗೋದಿಲ್ಲ. ಕೆರೋಸಿನ್, ಸೀಮೆ ಎಣ್ಣೆ, ಡಸ್ ನಾಟ್ ಮಿಕ್ಸ್ ವೆಲ್, ಇದು ಅಷ್ಟೇ, ನೀರಿನಲ್ಲಿ ಕರಗೋದಿಲ್ಲ. ನೀವು ಇವೆಲ್ಲವನ್ನು ನಿಮ್ಮ ಮನೆಯಲ್ಲೇ ಇರುವಂತಹ ವಸ್ತುಗಳು ಇವೆಲ್ಲವೂ ನಿಧಾನವಾಗಿ, ಗಾಜಿನ ಲೋಟ ಇಲ್ಲ ಅಂದರೂ ಪರವಾಗಿಲ್ಲ, ಸ್ಟೀಲ್ ಲೋಟಗಳನ್ನೇ ತಗೊಂಡು ಸ್ವಲ್ಪ ಸ್ವಲ್ಪ ಅದಕ್ಕೆ ಅರ್ಧ ಭಾಗದಷ್ಟು ನೀರು ಹಾಕಿ ನೀವೇ ಪ್ರಯೋಗ ಮಾಡಿ ನೋಡಿ. ನೀವು ಪ್ರಯೋಗ ಮಾಡಿದಾಗ ನಿಮಗೆ ಅದರ ಗುಣಲಕ್ಷಣವೂ ಗೊತ್ತಾಗುತ್ತೆ, ನಿಮಗೆ ನೆನಪಿನಲ್ಲಿ ಇಟ್ಕೊಳ್ಳೋದಕ್ಕೂ ಸಹಾಯ ಆಗುತ್ತೆ. ನಾನೀಗ ಇಷ್ಟು ಹೇಳಿರೋದನ್ನ ನೀವೇ ಪ್ರಯೋಗ ಮಾಡಿ ಇದನ್ನು ಒಂದ್ಸಲಿ ಚೆಕ್ ಮಾಡಿ ನಾನು ಕೊಟ್ಟಿರೋ ಬಾಕ್ಸಲ್ಲಿ. ಆವಾಗ ನಿಮಗೆ ಸರಿ ಅನಿಸುತ್ತೆ, ನಿಮಗೂ ತಲೆಯಲ್ಲಿ ತುಂಬ ಚೆನ್ನಾಗಿ ನೆನಪಿಟ್ಕೊಳ್ಳೋಕ್ಕೆ ಸುಲಭವಾಗುತ್ತೆ. ಇದಿಷ್ಟು 2.2ನಲ್ಲಿ ತೆಗೆದಿರುವಂತಹ ಕ್ವಶನ್ಸು. ಪಾರ್ಟ್ 1 ಮಾಡಿದ್ದೀನಿ. ಪಾರ್ಟ್ 2ನಲ್ಲಿ ನೆಕ್ಸ್ಟು ಇಟ್ ಫ್ಲೋಟ್ಸ್ ಆರ್ ಡಸಂಟ್ ಫ್ಲೋಟ್ಸ್ ಮತ್ತು ಅಪಿಯರೆನ್ಸ್, ಅದೆರಡೂ ಗುಣಲಕ್ಷಣಗಳು ಇದರಲ್ಲಿ ಮಿಸ್ ಆಗಿದೆ, ಅದನ್ನು ಪಾರ್ಟ್ 2ನಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ? ಇದಿಷ್ಟು ಕ್ವಶನ್ ಆ್ಯಂಡ್ ಆನ್ಸರ್ಸು. ಆದಷ್ಟು ಕ್ವಶನ್ಸನ್ನು ನಾನು ಈ ಪಾಠದಲ್ಲಿ ಟೆಕ್ಸ್ಟ್ ಬುಕ್ಕಿಂದ ತೆಗೆಯೋದಕ್ಕೆ ಟ್ರೈ ಮಾಡಿದ್ದೀನಿ, ಒಳಗಡೆಯಿಂದ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಯಾರು ಸೈನ್ಸ್ ಕಷ್ಟ ಅಂತಿರ್ತಾರೆ ಅವ್ರಿಗೆ, ಆ್ಯಂಡ್ ದೆನ್ ಯಾರು CETಗೆ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿರ್ತಾರೆ ಅವ್ರಿಗೆ ಈ ಕ್ವಶನ್ಸನ್ನು, ಈ ವಿಡಿಯೋನ ಶೇರ್ ಮಾಡಿ, ಮತ್ತು ಅವ್ರಿಗೆ ಈ ವಿಡಿಯೋಸ್ ನನ್ನ ಚಾನಲ್ನ ಅವ್ರಿಗೆ ರೆಫರ್ ಮಾಡಿ. ನೀವು ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಆ್ಯಂಡ್ ದೆನ್ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.